ಡೆಲ್ಲಿ ಚುನಾವಣೆ ಬಗ್ಗೆ ಎಲ್ಲರಿಗೂ ಆಗಲೇ ಸುದ್ದಿಯನ್ನು ತಲುಪಿರುತ್ತೆ. ಸುಮಾರು 27 ವರ್ಷ ಆಗಿದ ನಂತರ ನಮ್ಮ ದೆಹಲಿಯಲ್ಲಿ ನಮ್ಮ ಕಮಲ ಏನು ಇದೆ ಅದು ಅರಳಿದೆ. ಎಲ್ಲರಿಗೂ ಭಾಳ ಸಂತೋಷದ ವಿಷಯ. ವಿಶೇಷವಾಗಿ ನಮ್ಮ ದೆಹಲಿಯ ಒಂದು ಏನು ಭಾಜಪಾ ಇದೆ ಅವ್ರಿಗೆ ವಿಶೇಷವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಮತ್ತು ಇಡೀ ಭಾರತದಲ್ಲಿ ಸಮಸ್ತ ಏನು ಭಾಜಪಾಯಿನ ಸದಸ್ಯರಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಮಹಾರಾಷ್ಟ್ರ, ಹರಿಯಾಣ, ದೆಹಲಿ ಮತ್ತು ಜಮ್ಮು ಕಾಶ್ಮೀರಲ್ಲೂ ಸಹ ಒಂದು ರೀತಿ ಸಕಾರಾತ್ಮಕವಾದ ಒಂದು ಬೆಳವಣಿಗೆ ಆಗಿದೆ. ಇದೆಲ್ಲನೂ ನೋಡ್ತಾ ಭಾಳ ಸಂತೋಷದ ವಿಷಯ ಆಗಿದೆ. ಯಾಕೆಂದರೆ ಜನರು ಕೂಡ ನಮಗೆ ಭಾಜಪಾ ಮತ್ತು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಏನು ಸಕಾರಾತ್ಮಕವಾದ ಕೆಲಸ, ಅವರು ಕೊಡುಗೆಗಳು ಏನು ಕೊಟ್ಟಿದ್ದಾರೆ ಅಭಿವೃದ್ಧಿಗಾಗಿ, ಇಡೀ ದೇಶದ ಒಂದು ಹಿತಕ್ಕಾಗಿ, ಅದೆಲ್ಲನೂ ಕೂಡ ಜನರು ಗುರುತಿಸ್ತಾ ಇದ್ದಾರೆ, ಸ್ಪಂದಿಸ್ತಾ ಇದ್ದಾರೆ. ಮತ್ತು ಈ ಭಾಜಪಾ ಸರ್ಕಾರದ ಮೂಲಕ ವಿಕಸಿತ ಭಾರತಕ್ಕಾಗಿ ಎಲ್ಲರೂ ಕೈ ಜೋಡಿಸಿದ್ದಾರೆ. ರಾಜ್ಯದಲ್ಲಿ ಗೆಲುವು ಏನನ್ನು ಸೂಚಿಸುತ್ತದೆ? ನಮ್ಮ ರೋಹ್ತಾಸ್ ನಗರಲ್ಲಿ ಆಗಲೇ 2 ಬಾರಿ ಗೆದ್ದಿರುವಂಥದ್ದು ಶಾಸಕರು ಜಿತೇಂದ್ರ ಮಹಾಜನ್ ಅವ್ರ ಪರವಾಗಿ ನಾವು ಸ್ಪರ್ಧೆಯನ್ನು ಅವ್ರ ಜೊತೆಗೆ ಇದು ಏನು ಪ್ರಚಾರ ಮಾಡಿದ್ವಿ. ಆವಾಗಲೂ ಕೂಡ ಅವರ ಕ್ಷೇತ್ರದಲ್ಲಿ ಆಗಲೇ ಒಂದು ವಾತಾವರಣ ಸೃಷ್ಟಿಯಾಗಿತ್ತು ನಮಗೆ ವಿಜಯ ಆಗಲಿಕ್ಕೆ. ಗ್ರೌಂಡಲ್ಲಿ ಆ ಥರ ಒಂದು ಪ್ರತಿಕ್ರಿಯೆ ಸಿಕ್ಕಿತ್ತು. ಆದರೆ ಇವತ್ತು ಅಧಿಕೃತವಾಗಿ ಏನು ಮತದ ಒಂದು ಎಣಿಕೆ ಆಗಿದ ನಂತರ ಈ ಥರ ಒಂದು ಫಲಿತಾಂಶ ಬಂದಿದೆ. ಕೇಜ್ರಿವಾಲ್ ಮತ್ತು ಹಾಲಿ ಸಿ ಎಂ ಕೂಡ ಸೋಲಿನ ಅಂಚಿನಲ್ಲಿದ್ದಾರೆ. ದೆಹಲಿಯ ಏನು ಸಮಸ್ತ ನಾಗರಿಕರು ಇದ್ದಾರೆ, ಅವರು ಏನೇನು ಕಷ್ಟಗಳು ಅನುಭವಿಸ್ತಾ ಇದ್ರು, ದೆಹಲಿಯ ಸರ್ಕಾರದ ಅನೇಕ ಏನು ಸ್ಕ್ಯಾಮ್ಗಳಿತ್ತು ಅದೆಲ್ಲನೂ ಕೂಡ ಗಮನಿಸಿ, ಅವ್ರಿಗೆ ಏನು ದುರಾಡಳಿತ ಇತ್ತು ಅದೆಲ್ಲನೂ ಕೂಡ ಗಮನಿಸಿ ಇವ್ರನ್ನ ಏನು ಸೋಲಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಜನರೇ ತೀರ್ಮಾನ ಮಾಡೋದು. ಅವರು ಇವತ್ತು ನಮ್ಮ ದೆಹಲಿ ಭಾಜಪಾಗೆ ಒಂದು ಒಳ್ಳೆಯ ಫಲಿತಾಂಶ ಕೊಟ್ಟಿದ್ದಾರೆ. ಭ್ರಷ್ಟ ಸರ್ಕಾರವನ್ನು ಇಳಿಸಿದ್ದಾರೆ. ಅವರು ನಮ್ಮೆಲ್ಲರಿಗೂ, ಸಮಸ್ತ ಭಾರತೀಯರಿಗೂ ಮತ್ತು ದೆಹಲಿಗೂ ಕೂಡ ಒಂದು ರೀತಿ ನ್ಯಾಯವನ್ನು ಸಿಕ್ಕಿದೆ. ನಮಗೆ 100ಕ್ಕೆ 100 ವಿಶ್ವಾಸ ಇದೆ. ನಮ್ಮ ಮೈಸೂರಿನಲ್ಲಿ, ಇಡೀ ಕರ್ನಾಟಕದಲ್ಲಿ ಈ ಕಮಲವನ್ನು ಅರಳಿಕೆ ಎಲ್ಲ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ನಾವು ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತೀವಿ.